ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉಪೇಂದ್ರ ಅಭಿನಯದ ಯುಐ ಸಿನಿಮಾ ಕೂಡ ಸಖತ್ ಚರ್ಚೆಗೆ ಗ್ರಾಸವಾಗಿದೆ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಿನಿಮಾದ ಪ್ರಚಾರ ಆರಂಭಿಸಿರುವ ಉಪೇಂದ್ರ ಅವರು ಸಿನಿಮಾ ಅರ್ಥವಾಗಬೇಕು ಅಂದ್ರೆ ಥಿಯೇಟರ್ಗೆ ಬಂದು ನೋಡಿ ಅಂತ ಕರೆ ಕೊಟ್ಟಿದ್ದಾರೆ. ರಿಯಲ್ ಸ್ಟಾರ್ ಉಪೇಂದ್ರ ಅವರ ಯುಐ ಸಿನಿಮಾದ ರಿಲೀಸ್ ಆಗಿ ಫ್ಯಾನ್ಸ್ಗೆ ಸಖತ್ ಕ್ರೇಜ್ ಹುಟ್ಟು ಹಾಕಿದೆ. ಉಪೇಂದ್ರ ಅವರು ತಮ್ಮ ಸಿನಿಮಾದಲ್ಲಿ ಸದಾ ಕಾಲವೂ ಒಂದಿಲ್ಲ ಒಂದು ಟ್ವಿಸ್ಟ್ ಇರಿಸಿರುತ್ತಾರೆ. ಅದೇ ನಿಟ್ಟಿನಲ್ಲಿ ಇದೀಗ ಬಿಡುಗಡೆಗೆ ಸಿದ್ಧವಾಗಿರುವ ಯುಐ ಸಿನಿಮಾ ಕೂಡ ಸಿಕ್ಕಾಪಟ್ಟೆ ಚರ್ಚೆ ಹುಟ್ಟು ಹಾಕಿದೆ. ಆ ನಿಟ್ಟಿನಲ್ಲಿ ಹುಬ್ಬಳ್ಳಿಯಲ್ಲಿ ಸಿನಿಮಾದ ಪ್ರಚಾರ ಆರಂಭಿಸಿರುವ ಉಪೇಂದ್ರ ಅವರು ಸಿನಿಮಾ ಅರ್ಥವಾಗಬೇಕು ಅಂದ್ರೆ ಥಿಯೇಟರ್ಗೆ ಬಂದು ನೋಡಿ ಅಂತ ಕರೆ ಕೊಟ್ಟಿದ್ದಾರೆ. ಚಿತ್ರಮಂದಿರದಲ್ಲಿ ವೀಕ್ಷಕರು ಹೀರೋನಂತೆ ವಿಜೃಂಭಿಸಬೇಕು ಅನ್ನೋದು ನನ್ನ ಆಸೆ. ಚಿತ್ರದಲ್ಲಿ ಪ್ರತಿಯೊಂದಕ್ಕೂ ಒಂದು ಅರ್ಥವಿದೆ. ಅದನ್ನ ವೀಕ್ಷಕರು ಅದ್ಭುತವಾಗಿ ಅರ್ಥ ಮಾಡ್ಕೊಳ್ತಾರೆ ಅಂತ ನನಗೆ ಗೊತ್ತು. ರೆಗ್ಯುಲರ್ ಟ್ರೇಲರ್ ತರ ಈ ಚಿತ್ರ ಇರೋದಿಲ್ಲ. ಈ ಚಿತ್ರ ಯಾವ ರೀತಿ ಅಂತ ನಾನು ಹೇಳೋದು ಕಷ್ಟ. ಥಿಯೇಟರ್ಗೆ ಬಂದ್ರೆ ನಿಮಗೂ ಲಾಭ, ನಮಗೂ ಲಾಭ. ಸಿನಿಮಾ ಯಾವತ್ತೂ ಥಿಯೇಟರ್ ನಲ್ಲೇ ನೋಡ್ಬೇಕು ಅಂದ್ರೆ ಮಜಾ ಇರತ್ತೆ ಎಂದಿದ್ದಾರೆ. ಥಿಯೇಟರ್ ನೀವು ಬರ್ಲಿಲ್ಲ ಅಂದ್ರೆ ಹೇಳಿ, ನಮಗೂ ಲಾಸು ನಿಮಗೂ ಲಾಸು. ಅಷ್ಟು ಮಾತ್ರ ಹೇಳ್ಕೊಳ್ಳಿ ಈ ಪಿಕ್ಚರ್ ಬಗ್ಗೆ. ದಯವಿಟ್ಟು ಥಿಯೇಟರ್ಗೆ ಬಂದ್ರೆ ನಿಮಗೂ ಲಾಭ, ನಮಗೂ ಲಾಭ. ಕನ್ನಡ ಸಿನಿಮಾ ಅಷ್ಟೇ ಸೀಮಿತ ಮಾಡ್ತೀವಿ, ಪ್ಯಾನ್ ಇಂಡಿಯಾ ಯಾಕೆ ಮುಂಚೆ ಪ್ಲಾನ್ ಇಲ್ಲ. ಅದೇನಂದ್ರೆ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಕನ್ನಡ ಅಂತಾನೆ ಸ್ಟಾರ್ಟ್ ಮಾಡಿದ್ದು. ಆಮೇಲೆ ಆ ಕತೆ ಗೀತೆ ಎಲ್ಲ ನೋಡಿ ಇವರೆಲ್ಲ ಇಲ್ಲ ನಿಮ್ಮ ಒಂದು ಇದು ಎಲ್ಲ ಕಡೆನೂ ರೀಚ್ ಆಗಬೇಕು. ಈಗ ಹೆಂಗಿದ್ರು ಆತರ ಆಗಿದೆ. ಇವಾಗ ಬಿಲ್ಡಪ್ ಹಂಗೆ ಆಗಿದೆ. ಏನಂದ್ರೆ ಇವಾಗ ಬ್ಯಾರಿಯರ್ಸ್ ಎಲ್ಲ ಕಟ್ ಆಗಿದೆ. ಇವಾಗ ಡೈರೆಕ್ಟ್ ರಿಲೀಸ್ ಮಾಡುವಂತ ಅವಕಾಶ ಇದೆ. ಮೊದ್ಲಂಗಿತ್ತು ಅಂದ್ರೆ ನಾವು ಡಬ್ ಮಾಡಿ ಇಲ್ಲಿ ರಿಲೀಸ್ ಮಾಡಿ ಆಮೇಲೆ ಬೇರೆ ಕಡೆ ರೀಮೇಕೋ ಡಬ್ಬಿಂಗೋ ಮಾಡ್ಬೇಕಾಗಿತ್ತು. ಅದೇ ತರ ಉಪೇಂದ್ರ ಎಲ್ಲ ಡಬ್ ಆಗಿ ಬೇರೆ ಕಡೆ ಆಗಿ ಇಲ್ಲಿ ರಿಲೀಸ್ ಆದ್ಮೇಲೆ ಅಲ್ಲೆಲ್ಲ ಹಿಟ್ ಆಯ್ತು. ಬಟ್ ಈಗ ಹೆಂಗಿದೆ ಅಂದ್ರೆ ಸೈಮಲ್ಟೇನಿಯಸ್ ಮಾಡೋ ಅವಕಾಶ ಇದೆ. ಅದರಿಂದ ಇವ್ರೇನಂದ್ರೆ ಈ ಕಥೆಯನ್ನ ನಾವು ಹಂಗೆ ಎಲ್ಲರಿಗೂ ರೀಚ್ ಮಾಡಬೇಕು, ಇದು ಎಲ್ಲರಿಗೂ ಬೇಕಾಗಿರೋ ಕಂಟೆಂಟ್ ಅಂದ್ಬಿಟ್ಟು ಅಟ್ ಎ ಟೈಮ್ ಮಾಡಿದೆ. ಎಲ್ಲ ಲ್ಯಾಂಗ್ವೇಜ್ ಕೂಡ 5 ಲ್ಯಾಂಗ್ವೇಜ್ ಆಗಿದೆ. ಹಿಂದಿ, ತೆಲುಗು, ತಮಿಳು, ಮಲಯಾಳಂ, ಕನ್ನಡ. ಈಗ ತಮ್ಮ ಥಿಯೇಟರ್ಗಿಂತ ಜಾಸ್ತಿ ಓಟಿಟಿನಲ್ಲೇ ಅದರಿಂದ ನಿಮಗೆ ಇಂಡಸ್ಟ್ರಿಗೆ ಇಲ್ಲ, ಹಾಗೆ ಹೇಳಕ್ ಆಗಲ್ಲ. ಥಿಯೇಟರ್ ಬಂದು ನೋಡೋ ಸಿನಿಮಾಗಳು ಇದೇ ಬೇರೆ. ಆ ಒಂದು ಕ್ರೌಡ್ ಅಲ್ಲಿ ಇದ್ರಲ್ಲಿ ನೋಡೋದಿಕ್ಕೆ ಯಾವತ್ತೂ ಕೂಡ ಸಿನಿಮಾ ಅಂದ್ರೆ ಥಿಯೇಟರ್. ಆಕ್ಚುಲಿ ಆ ಥಿಯೇಟರ್ ಅಲ್ಲಿ ನೋಡೋ ಮಜಾನೇ ಬೇರೆ, ಆ ಜನಗಳ ಜೊತೆ ನೋಡೋ ಮಜಾನೇ ಬೇರೆ. ಬಟ್ ಇದೊಂದು ಬೋನಸ್ ಅಂತ ಹೇಳ್ಬೇಕು. ಪಾಸಿಟಿವ್ ಆಗಿ ನೋಡ್ಬೇಕು ಅಂದ್ರೆ ಮೊದ್ಲು ಹೆಂಗ್ ಸ್ಯಾಟಲೈಟ್ ಇತ್ತು, ಇವಾಗ ಸ್ಯಾಟಲೈಟ್ ಜೊತೆ OTT ಇದೆ. ಸೊ ಅದೊಂದು ಪ್ಲಸ್ ಅಷ್ಟೇ. ನಿಮ್ಮ ಥಿಯೇಟರ್ ಜೊತೆಲಿ ಇದೊಂದು ಅಡಿಷನಲ್ ಆಗಿ ನೋಡ್ಬೇಕಷ್ಟೇ ಹೊರತು ಅದಕ್ಕೆ ಸಿನಿಮಾ ಇವತ್ತು ಥಿಯೇಟರ್ ಮಾಡ್ರೇನೆ ಸಿನಿಮಾ ಅನ್ನೋದು. ಸೊ ಅದು OTT ಬರುತ್ತೆ. ಹಿಂದೆ ಹೆಂಗ್ ಸ್ಯಾಟಲೈಟ್ ಅಲ್ಲಿ ಬರೋದು ಆ ತರನೇ. ಈಗ ಯುಐ 2.5-3 ವರ್ಷ ಆಯ್ತು. ಇಷ್ಟು ಲಾಂಗ್ ಟೈಮ್ ತಗೊಂಡು ಇಲ್ಲ, ಈಗ ಹಂಗಿದೆ ಪರಿಸ್ಥಿತಿಗಳು ಆಗಿದೆ. ಇವಾಗ ಏನಂದ್ರೆ ಸಿನಿಮಾ ಮೇಕಿಂಗು ಕೂಡ ಟೈಮ್ ತಗೊಳುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಟೈಮ್ ತಗೊಳುತ್ತೆ, ಪ್ರತಿ ಒಂದು ಸ್ಟೇಜು ಟೈಮ್ ತಗೊಳುತ್ತೆ ಇವಾಗ. ಯಾಕಂದ್ರೆ ಆತರ ಏನಂದ್ರೆ ನಿಮ್ಗೆ ಅಡ್ವಾನ್ಸ್ ಆಗ್ತಾ ಏನಾಗುತ್ತೆ ಅಂದ್ರೆ ಫಸ್ಟ್ ಒಂದ್ ಸಾಂಗ್ ನ 2 ದಿನದಲ್ಲಿ ಒಂದು ಪಾರ್ಕ್ ಅಲ್ಲಿ ತೆಗಿಯೋರು ನೀವು ನೋಡ್ತಾ ಇದ್ರಿ. ಇವಾಗ ಪಾರ್ಕ್ ಅಲ್ಲಿ ನೋಡ್ತೀರಾ ನೀವು ಸಾಂಗ್ ನ. ಆಮೇಲೆ ಫಾರಿನ್ ಅಲ್ಲಿ ತೆಗಿಯಕ್ ಶುರು ಮಾಡಿದ್ರು, ಡ್ಯಾನ್ಸರ್ಸ್ ಆಗಕ್ ಶುರು ಮಾಡಿದ್ರು, ಜಾಸ್ತಿ ಡ್ಯಾನ್ಸರ್ಸ್ ಆಗಕ್ ಶುರು ಮಾಡಿದ್ರು. ಈ ತರ ಒಂದು ಬದಲಾವಣೆಗಳು ಆಗ್ತಾನೆ ಹೋಗುತ್ತೆ. ಜನ ಹಳೇದನ್ನ ಅದೆಲ್ಲ ನೋಡಾಯ್ತಪ್ಪ ಹೊಸದೇನ್ ಕೊಡ್ತೀರಾ ಅಂತಾನೆ ಯಾವಾಗ್ಲೂ ನೀವೆಲ್ಲ ಕಾಯೋದು, ಜನರು ಕಾಯೋದು ಅದಕ್ಕೆ. ಸೊ ಅದೇ ತರ ಇವಾಗ ಏನಾಗಿದೆ, ಮೇಕಿಂಗ್ ಸ್ಟೈಲ್ ಬೇರೆ ಆಗಿದೆ. ಏನೋ ಒಂದು ಸೀನ್ ತೆಗಿಬೇಕು, ಒಂದು ಶಾರ್ಟ್ ತೆಗಿಬೇಕಾದ್ರೆ ಆ ಶಾರ್ಟ್ ನ ಯಾವ ತರ ತೆಗಿಬೇಕು, ಯಾವ ತರ ಲೈಟಿಂಗ್ ಮಾಡ್ಬೇಕು, ಆಮೇಲೆ ಸೆಟ್ ಎಕ್ಸ್ಟೆನ್ಷನ್ ಹೆಂಗ್ ಮಾಡ್ಬೇಕು, ಮೇಕಿಂಗ್ ಹೆಂಗಿರ್ಬೇಕು, ಎಲ್ಲದ್ರಲ್ಲೂ ಕೂಡ ಏನೋ ಅದೆಲ್ಲ ಒಂಥರ ಇದಾಗಿರೋದ್ರಿಂದ ಇವಾಗ ಹೆಂಗಿದೆ ಕಾಂಪಿಟೇಷನ್ ಅಂದ್ರೆ ಆಲ್ ಓವರ್ ಇಂಡಿಯಾ ನೀವು ಕಾಂಪೀಟ್ ಮಾಡ್ಬೇಕು. ಇವಾಗ ಮುಂಚೆ ಬರೀ ಕನ್ನಡ ಇಂಡಸ್ಟ್ರಿ ಇತ್ತು, ಬೇರೆ ಬೇರೆ ಇಂಡಸ್ಟ್ರಿ ಅಲ್ಲಲ್ಲಿ ಮಾತ್ರ ಕಾಂಪಿಟೇಷನ್ ಇತ್ತು. ಇವಾಗ ಹಂಗಲ್ಲ, ನೀವೆಲ್ಲಾ ಲ್ಯಾಂಗ್ವೇಜ್ ಅವಾಗ್ಲೂ ಇತ್ತು, ಬಟ್ ಈಗ ಜಾಸ್ತಿ ಆಗಿದೆ ಇವಾಗ. ಸೊ ಅದರಿಂದ ಎಲ್ಲದೂ ಟೈಮ್ ತಗೊಳತ್ತೆ. ಮೇಕಿಂಗು ಯೋಚನೆ ಮಾಡಬೇಕು, ಪ್ರತಿಯೊಂದು ಕೂಡ ಆತರ ಆಗಿದೆ. ಸರ್, ಈಗ ಸೂಪರ್ ಸಿನಿಮಾ ನೋಡ್ದಂಗೆ ಒಂದು ಕಂಟೆಂಟ್ ಇತ್ತು, ಒಂದು ಶೇಡ್ ಇತ್ತು ಸರ್. ಅದೇ ರೀತಿ ಈ ಒಂದು ಸಿನಿಮಾದಲ್ಲಿ ಒಂದು ಏನೋ ಕಂಟೆಂಟ್ ಇಟ್ಕೊಂಡಿದ್ದಾರೆ. 2040ರಲ್ಲಿ ಯಾವ ರೀತಿ ಇರಬೇಕು ಅಂತ. ಅದು ಏನು 2030 ಅಂತ ಹೇಳಿದ್ರಲ್ಲ, 2040 ಅಂತ ಹೇಳಿದ್ರು. ಹೌದೌದು, ಅದು ಒಂಥರ ಒಂದು ಫಿಕ್ಷನ್, ಇದು ಒಂಥರ ಫಿಕ್ಷನ್. ಆ ಕತೆಗೆ ಅದು ಬೇಕಾಗಿತ್ತು, ಈ ಕತೆಗೆ ಇದು ಬೇಕಾಗಿತ್ತು ಅಷ್ಟೇ. ಇದು ನಾನು ಪ್ರಜಾಕೀಯ ಮಾತಾಡಕ್ ಬಂದಿಲ್ಲ. ಇದು ಅದಕ್ಕೋಸ್ಕರ ಸಪರೇಟ್ ಆಗಿ ಬರ್ತೀನಿ. ನೋಡಿ, ಇಲ್ಲಿ 3 ಜನ ಕೂತಿದ್ದಾರೆ. ಓನ್ಲಿ ಯು ಅಂಡ್ ಐ ಅಂತ. ಆ ಯು ಅಂಡ್ ಐ ಬೇರೆ, ಅದು ಓನ್ಲಿ ಯು ಪ್ರಜಾಕೀಯ. ಇಲ್ಲ, ನಿಮಗೆ ಅವಶ್ಯಕತೆ ಇದೆ ಅನ್ಸಿದ್ದೆ ಒಂದು ಮೊದಲನೇ ಪ್ಲಸ್ ಪಾಯಿಂಟ್, ಮೊದಲನೇ ಗೆಲುವು ಅದು.
ಅದು ಅರ್ಥ ಆಗ್ಬಿಟ್ರೆ ಸಾಕು. ಎಲ್ರಿಗೂ ಅವಶ್ಯಕತೆ ಇದೆ ಅದು. ಆಕ್ಚುಲಿ ನನಗೆ ಮಾತ್ರ ಅಲ್ಲ, ಎಲ್ಲರಿಗೂ ಅವಶ್ಯಕತೆ ಇದೆ. ಸೊ ಎಲ್ಲರೂ ಇನ್ವಾಲ್ವ್ ಆಗ್ಬೇಕು ಅನ್ನೋದೇ ಒಂದು ಕಾನ್ಸೆಪ್ಟ್ ಅದು. ಸೊ ಅದಕ್ಕೆ ಒಂದು ಪಕ್ಷ ಮಾಡಿದಾಗ ಏನಂದ್ರೆ, ಸರ್ ಇದು ನಿಮ್ ಪಕ್ಷ ಅಂತಾನೆ ಒಂದು 4 ವರ್ಷ 5 ವರ್ಷ ಹೇಳಿದ್ರು. ನಾನು ಹೇಳ್ತಾನೆ ಬಂದೆ, ಇಲ್ಲಪ್ಪ ನಾನು ಈ ಪಕ್ಷದಲ್ಲಿ ಒಬ್ಬ ಕೆಲಸಗಾರ ಅಷ್ಟೇ, ಇದು ನಿಮ್ ಪಕ್ಷ ಅಂತ. ಬಟ್ ಅದು ಸ್ವಲ್ಪ ಆಡ್ ಅನ್ಸುತ್ತೆ ಎಲ್ಲರಿಗೂ, ಏನೋ ಇದೆಯಾ ಹೆಂಗದು ಅಂತ. ಸೊ ಆ್ಯಪ್ ಇದೆ, ನೀವು ಅದನ್ನ ತೆಗೆದು ನೋಡ್ರಿ, ಎಲ್ಲ ಗೊತ್ತಾಗುತ್ತೆ. ಅದನ್ನ ನೋಡಿದ್ರೆ ಸಾಕು, ಒಂದು ಅರ್ಧ ಗಂಟೆ ಎಲ್ಲ ಗೊತ್ತಾಗ್ಬಿಡುತ್ತೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.